ಮನಸ್ಸಿಟ್ಟು ಕಿವಿ ಕೊಡಿ. ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ನಾನು ಇವತ್ತು ಯಾರೋ ವ್ಯಕ್ತಿಗಳನ್ನು ಗುರುತು ಮಾಡಿ ದೋಷಾರೋಪಣೆ ಮಾಡಲಿಕ್ಕೆ ಹೊರಟಿಲ್ಲ. ಯಾರನ್ನೋ ತಪ್ಪಿತಸ್ಥರು ಅಂತ ತೋರ್ಸಕ್ಕೂ ನಾನು ಹೋಗ್ತಾ ಇಲ್ಲ. ಇದು ಒಬ್ಬೊಬ್ಬರ ಜೀವವನ್ನು ಉಳಿಸುವಂತಹ ವಿಷಯ, ಒಂದೊಂದು ಕುಟುಂಬವನ್ನು ಕಾಪಾಡುವಂತಹ ವಿಷಯ ಆಗಿರ್ತದೆ. ನಾವು ಸಮಾಜದಲ್ಲಿ ನೋಡುವಂಥ ಕೆಲವು ಘಟನೆಗಳು ನಮಗೆ ಆತಂಕ ಉಂಟು ಮಾಡ್ತದೆ. ಯಾರೋ ಒಬ್ಬ ವ್ಯಕ್ತಿಯ ಮೇಲೆ ಅತಿಯಾದ ಆಕರ್ಷಣೆಯಿಂದ ಕುಟುಂಬ, ಮಕ್ಕಳು, ಸ್ನೇಹಿತರು ಎಲ್ಲವನ್ನ ಮರೆತು ಬಿಡೋದು, ಮಾತು, ನಡೆ, ತೀರ್ಮಾನ ಎಲ್ಲವೂ ಕೂಡ ನಿಯಂತ್ರಣ ತಪ್ಪು ಬಿಡೋದು, ಯಾರೋ ಒಬ್ಬ ವ್ಯಕ್ತಿಯನ್ನ, ಗಂಡಾಗ್ಲಿ ಹೆಣ್ಣಾಗ್ಲಿ, ಅತಿಯಾಗಿ ಅವರ ಹಿಂಬಾಲಿಸುವುದು, ಅದು ತೀವ್ರತರವಾಗಿ ಅವರನ್ನ ಫಾಲೋ ಮಾಡ್ತಾ ಹೊರಟೋಗೋದು. ಅವ್ರು ಹೇಳ್ತಾ ಇರ್ತಾರೆ, ಅವಳಿಲ್ದೆ ನಾನು ಬದುಕಲ್ಲ, ಅಥವಾ ಅವನಿಲ್ದೆ ನಾನು ಬದುಕೋದಿಲ್ಲ ಅಂತ ಅಂದ್ಬಿಟ್ಟು, ಅವನೇ ನನ್ನ ಉಸಿರು, ಅವಳಿಲ್ದೇ ಇದ್ರೆ ನನಗೆ ಬದುಕಕ್ಕೆ ಆಗೋದಿಲ್ಲ ಅಂತ. ಸ್ನೇಹಿತರನ್ನ, ಹೆತ್ತವರನ್ನ, ಕೆಲಸವನ್ನ ಎಲ್ಲವನ್ನ ಕೂಡ ನೆಗ್ಲೆಕ್ಟ್ ಮಾಡಿ ಅವರ ಹಿಂದೆ ಹೋಗೋದು. ಇದು ಒಂದು ತೀವ್ರತರವಾದಂತಹ ವಿಷಯ ಆಗಿದೆ. ತುಂಬಾ ನೋಡ್ತಾ ಇರ್ತೀವಿ. ಮದುವೆ ಆಗಿರುವರಲ್ಲಿ ಬ್ರೇಕಪ್ಗಳಾಗ್ತದೆ, ಕುಟುಂಬಗಳು ಒಡಿತವೆ, ತಂದೆ ತಾಯಿಗಳನ್ನ ನಿರ್ಲಕ್ಷ್ಯ ಮಾಡ್ತಾರೆ, ಸ್ನೇಹಿತರಲ್ಲಿ ಒಡಕುಗಳು ಉಂಟಾಗ್ತಾ ಇರ್ತವೆ. ಆ ವ್ಯಕ್ತಿ ನಿನಗೆ ಅಷ್ಟೊಂದು ಮುಖ್ಯ ಆದರೆ, ಇಷ್ಟು ವರ್ಷಗಳಿಂದ ನಾವು ನಿನ್ನ ಜೊತೆಯಲ್ಲಿ ನಿನ್ನ ಬದುಕಿಗೋಸ್ಕರ ಆತ್ಮೀಯತೆಯಿಂದ, ಆಪ್ತತೆಯಿಂದ ಇದೀವಲ್ಲ, ನಾನು ಏನು ಅನ್ನುವ ಪ್ರಶ್ನೆ ಬರ್ತದೆ. ಇದು ಪ್ರೇಮ ಅಲ್ಲ, ಇದು ಮನಸ್ಸಿನ ಸಮಸ್ಯೆ. ಪ್ರೇಮ ಮತ್ತು ಮನಸ್ಸಿನ ಬಂಧನಕ್ಕೆ ವ್ಯತ್ಯಾಸ ಇದೆ. ಪ್ರೇಮ ಅಂದರೆ ನಮ್ಮ ವಿವೇಕವನ್ನು ಉಳಿಸ್ತದೆ, ನಮ್ಮ ಸಂಬಂಧಗಳನ್ನು ಗೌರವಿಸ್ತದೆ, ನಮ್ಮ ಆತ್ಮ ಗೌರವವನ್ನು ಹೆಚ್ಚಿಸ್ತದೆ. ಆದರೆ ಅತಿಯಾದ ಆಕರ್ಷಣೆ, ವ್ಯಾಮೋಹ ನಮ್ಮ ಬುದ್ಧಿಯನ್ನ ಮಂಕಾಗಿಸುತ್ತದೆ, ನಮ್ಮ ಜೀವನವನ್ನು ಕುಗ್ಗಿಸುತ್ತದೆ. ನಾನು ಇಲ್ಲ, ಅವರಿಲ್ಲದೆ ನಾನಿಲ್ಲ ಅನ್ನುವಂಥ ಸ್ಥಿತಿಗೆ ತಲುಪಿಸ್ತದೆ. ಪ್ರೇಮ, ನಿಜವಾದ ಪ್ರೇಮ ನಮ್ಮನ್ನ ಹಿರಿದಾಗಿಸ್ತದೆ, ವಿಕಾಸಕ್ಕೆ ಅನುವು ಮಾಡಿಕೊಡ್ತದೆ. ಬಂಧನ, ವ್ಯಾಮೋಹ ನಮ್ಮನ್ನ ಚಿಕ್ಕದಾಗಿಸ್ತದೆ. ಯಾತಕ್ಕೆ, ಇದು ಯಾವ ಕಾರಣದಿಂದ ಆಗತ್ತೆ ಅನ್ನೋದನ್ನ ನಾವು ಗಮನಿಸ್ಕೊಬೇಕು. ಇದು ದೌರ್ಬಲ್ಯದ ಲಕ್ಷಣ ಅಲ್ಲ, ಇದು ದೌರ್ಬಲ್ಯ ಅಲ್ಲ, ವೀಕ್ನೆಸ್ ಅಲ್ಲ, ಇದು ಮನಸ್ಸಿನ ನೋವಿನ ಲಕ್ಷಣ. ಕೆಲವರ ಜೀವನದಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಅವರು ಬಾಲ್ಯದಲ್ಲಿ ಇದ್ದಾಗ ಅವರ ತಂದೆ ತಾಯಿಗಳಿಂದ ಮತ್ತು ಇತರ ಕುಟುಂಬದ ಸದಸ್ಯರಿಂದ, ಹೊರಗೆಯವರಿಂದ ಪ್ರೀತಿ ಕಡಿಮೆ ಆಗಿರುತ್ತೆ. ಅವರ ಭಾವನೆಗಳಿಗೆ ಸರಿಯಾದಂತಹ ರೆಸ್ಪಾನ್ಸ್ ಸಿಗದೇ ಇರುವಂತಹ ಅನುಭವಗಳು ಅವ್ರಿಗಾಗಿರಬಹುದು, ಸ್ಪಂದನೆ ಸಿಕ್ಕಿರಲ್ಲ ಅವರಿಗೆ. ಅವರ ಬಾಲ್ಯದಲ್ಲಿ ಇದ್ದಾಗ ಅಥವಾ ಬೆಳೀತಾ ಇದ್ದಾಗ ತಿರಸ್ಕಾರಗಳನ್ನ ಅನುಭವಿಸಿರಬಹುದು, ಒಂಟಿತನಗಳನ್ನ ಅನುಭವಿಸಿರಬಹುದು. ಇಂತಹ ತಿರಸ್ಕಾರ ಮತ್ತು ಒಂಟಿತನಗಳನ್ನ ಅನುಭವಿಸ್ತಾ ಇದ್ದಾಗ ಅವರ ಮನಸ್ಸು ಪದೇ ಪದೇ ಹೀಗೆ ಕೇಳ್ಕೊಳ್ತಾ ಇರ್ತದೆ, ನನ್ನ ಯಾರು ನೋಡ್ಕೊಳ್ತಾರೆ, ನನ್ನ ಯಾರು ಅಕ್ಸೆಪ್ಟ್ ಮಾಡ್ತಾರೆ, ನನಗೆ ಅಂತ ಒಂದು ಬೆಲೆ ಇಲ್ವಾ ಅಂತ ಸಮಯದಲ್ಲಿ, ಆಗ ಯಾರಾದರೂ ಅವರಿಗೆ ಗಮನ ಕೊಟ್ರೆ, ಅಂತ ಸಮಯದಲ್ಲಿ ಯಾರು ಒಬ್ರು ಹತ್ತಿರವಾದರೆ, ಆಗ ಆ ಮನಸ್ಸು ಅವರಿಗೆ ಅಂಟ್ಕೊಂಡ್ಬಿಡತ್ತೆ. ಅವರಿಗೆ ಒಂದು ಐಡೆಂಟಿಟಿ ಪ್ರಾಬ್ಲಮ್ ಇರ್ತದೆ, ನನ್ನ ರೆಸ್ಪೆಕ್ಟ್ ಮಾಡ್ತಿಲ್ಲ ಅಂತ ಅನ್ನುವ ಸಮಸ್ಯೆ ಇರ್ತದೆ. ಅಂತಹ ಸಮಯದಲ್ಲಿ ಯಾರೋ ಒಬ್ರು ಒಂದಿಷ್ಟು ಗಮನ ಕೊಟ್ರೆ, ಹತ್ತಿರವಾದ್ರೆ, ಅವರು ಸಂಪೂರ್ಣ ಶರಣಾಗಿ ಬಿಡುವಂತೆ ಅವ್ರ ಮನಸ್ಸು ಅವರಿಗೆ ಅಂಟ್ಕೊಳ್ಳುತ್ತೆ. ಇದು ಪ್ರೀತಿ ಅಲ್ಲ, ಇದು ಪ್ರೀತಿ ಅಲ್ಲ, ಇದು ತನ್ನ ನೊಂದ ಮನಸ್ಸಿಗೆ ಆಶ್ರಯವನ್ನು ಹುಡುಕುವಂತಹ ಪ್ರಯತ್ನವಾಗಿರ್ತದೆ. ಇದು ಆಶ್ರಯವನ್ನು ಹುಡುಕುವ ಮನಸ್ಸು. ಪಬ್ಲಿಕ್ ಅವೇರ್ನೆಸ್ ದೃಷ್ಟಿಯಿಂದ ಕೆಲವು ಎಚ್ಚರಿಕೆಯ ಸೂಚನೆಗಳನ್ನು ನಾನು ಹೇಳ್ತೀನಿ. ನೀವು ಅಥವಾ ನಿಮ್ಮ ಸುತ್ತಮುತ್ತಲಿನವರು ಯಾವುದಾದ್ರು ಕೆಲವು ಮಾತುಗಳನ್ನ ಆಡ್ತಾ ಇದ್ರೆ, ಕೆಲವು ರೀತಿಯಲ್ಲಿ ನಡ್ಕೊಳ್ತಾ ಇದ್ರೆ, ಅದನ್ನ ಗಮನಿಸಿ. ಅದೇನಂದ್ರೆ,
ಅವನ ಮಾತು ಕೇಳಿಸ್ಕೊಳ್ಳಿಲ್ಲ ಅಂದರೆ ನಾನು ನಾಶ ಆಗೋಗ್ಬಿಡ್ತೀನಿ, ನನಗೆ ಇರೋದಕ್ಕಾಗೋದಿಲ್ಲ, ಪ್ರತಿದಿನ ಅವ್ನು ಮಾತಾಡಬೇಕು, ಮೆಸೇಜ್ ಮಾಡಬೇಕು ಅಂತ ಅಂದುಕೊಳ್ಳೋದು. ಅವನೇನು ಹೇಳ್ತಾನೋ ಅದನ್ನೇ ನಾನು ಕೇಳೋದು, ಅಥವಾ ಅವಳೇನು ಹೇಳ್ತಾಳೋ ಅದನ್ನೇ ನಾನು ಕೇಳೋದು, ಅಥವಾ ಕುಟುಂಬದ ಮಾತುಗಳನ್ನೆಲ್ಲನೂ ತಳ್ಳಿ ಹಾಕೋದು, ಫ್ಯಾಮಿಲಿ ಮಾತುಗಳನ್ನೆಲ್ಲನೂ ತಳ್ಳಿ ಹಾಕ್ತಾರೆ, ಏನು ಹೇಳಿದ್ರು ಕೂಡ ಕೇಳೋದಕ್ಕಿಲ್ಲ. ಮತ್ತೆ ಸಾರ್ವಜನಿಕವಾಗಿ ಅಸಹಜವಾಗಿ ವರ್ತಿಸ್ತಾರೆ. ಬೇರೆಯವ್ರ ಎದುರುಗಡೆ ಯಾರು ಏನು ಅಂದುಕೊಳ್ತಾರೋ ಅಂತ ಕೂಡ ಅವ್ರಿಗೆ ಅನಿಸೋದಿಲ್ಲ. ತುಂಬಾ ಅಸಹಜವಾಗಿ ವರ್ತಿಸ್ತಾರೆ, ತುಂಬಾ ಅಸಹಜವಾಗಿ ಮಾತಾಡ್ತಾ ಇರ್ತಾರೆ. ತಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಮರ್ತೋಗಿರ್ತಾರೆ, ತಮ್ಮ ಜವಾಬ್ದಾರಿಯನ್ನ ಮರ್ತೋಗ್ಬಿಟ್ಟಿರ್ತಾರೆ, ಅಕೌಂಟಬಿಲಿಟಿಯನ್ನ ಮರ್ತೋಗ್ಬಿಟ್ಟಿರ್ತಾರೆ. ಇದು ಏನು ಮಾಡೋಕ್ಕಲ್ಲ, ನಮ್ಮ ಹಣೆ ಬರಹ ಇದ್ದಂಗೆ ಆಗತ್ತೆ ಅಂತ ಅಂದ್ಬಿಟ್ಟು ತಪ್ಪುಗಳನ್ನ ಸಮರ್ಥಿಸ್ಕೊಳ್ತಾ ಹೋಗ್ತಾರೆ. ಹೀಗೆಲ್ಲ ಮಾಡ್ತಾ ಹೋಗ್ತಾರಲ್ಲ, ಇವರು ಪ್ರೇಮಿಗಳಲ್ಲ. ಇದು ಪ್ರೇಮದ ಲಕ್ಷಣಗಳು ಅಲ್ಲ. ಇವು ಮನಸ್ಸು ಸಹಾಯ ಕೇಳುತ್ತಿರುವಂತಹ ಸಂಕೇತಗಳು. ಸ್ನೇಹಿತರೆ, ಕೆಲವರು ಈ ಗೊಂದಲದಲ್ಲಿ, ಈ ರಭಸದಲ್ಲಿ, ಈ ಭರದಲ್ಲಿ ತಮ್ಮ ಜೀವವನ್ನೇ ಕೊನೆಗೊಳಿಸ್ಕೊಳ್ತಾರೆ. ತುಂಬಾ ಅತ್ಯಂತ ನೋವಿನ ವಿಷಯ. ಕೆಲವರಿಗೆ ಯಾವುದೋ ಒಂದು ವ್ಯಕ್ತಿಯೇ ತನ್ನ ಜೀವನದ ಅರ್ಥ ಅಂತ ಭಾವಿಸ್ತಾರೆ. ತಾನು ಉಸಿರಾಡುತ್ತಿರುವ ಕಾರಣ ಆ ವ್ಯಕ್ತಿ ಅಂತ ಅಂದುಕೊಳ್ತಾರೆ. ನನ್ನ ಇಡೀ ನನ್ನತನ, ನನ್ನ ಆತ್ಮದ ಆಧಾರವೇ ಅವನು ಅಥವಾ ಅವಳು ಅಂತ ಅಂದುಕೊಳ್ತಾರೆ. ಅವರು ನನ್ನಿಂದ ಫಿಸಿಕಲ್ ಆಗಿ ದೂರ ಆಗ್ತಾರೆ ಅಥವಾ ಮೆಂಟಲಿ ದೂರ ಆಗ್ತಾರೆ ಅಂತಂದ್ರೆ ನನ್ನ ಮನಸ್ಸಿಗೆ ಬೇರೆ ದಾರಿ ಕಾಣೋದಿಲ್ಲ, ನನಗಿರೋದು ಒಂದೇ, ನಾನು ಸಾಯ್ಬೇಕು ಅಂತ ಅವರು ಭಾವಿಸ್ಕೊಳ್ತಾರೆ. ಅಲ್ಲಿ ಆತ್ಮಹತ್ಯೆಗಳಾಗ್ತವೆ. ಇಲ್ಲಿ ಒಂದು ಮಾತು ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ, ಆತ್ಮಹತ್ಯೆ ಪರಿಹಾರ ಅಲ್ಲ, ಅದು ನೋವಿನಿಂದ ತಪ್ಪಿಸಿಕೊಳ್ಳುವಂತಹ ಒಂದು ತಪ್ಪಾದ ಪ್ರಯತ್ನ. ನೋವು ಅನ್ನೋದು ತಾತ್ಕಾಲಿಕ, ಯಾರದೇ ಅಗಲಿಕೆ ಅನ್ನೋದು ಅದರಿಂದ ಉಂಟಾಗುವಂಥ ನೋವು ತಾತ್ಕಾಲಿಕ, ಆದರೆ ಜೀವ ಅಮೂಲ್ಯ. ನಾವು ಸಾರ್ವಜನಿಕವಾಗಿ ಒಂದು ಜವಾಬ್ದಾರಿಯನ್ನ ಇಟ್ಕೊಳ್ಬೇಕು. ಇದಕ್ಕೆ ಶಿಕ್ಷೆ ಬೇಕಿಲ್ಲ, ಇದಕ್ಕೆ ಶಿಕ್ಷೆ ಕೊಡೋದಕ್ಕಾಗಲ್ಲ. ಆತ್ಮಹತ್ಯೆಗೆ ಶಿಕ್ಷೆ ಅಲ್ಲ, ಇದಕ್ಕೆ ಸಹಾನುಭೂತಿ ಬೇಕು. ಕಂಪ್ಯಾಷನೇಟ್ ಆಗಿ ನಾವು ನಮ್ಮ ಕಿವಿ ತೆರೆದು ಕೇಳಿಸ್ಕೊಳ್ಬೇಕು ಅವ್ರನ್ನ. ಜಡ್ಜ್ಮೆಂಟಲ್ ಆಗಿ ನಾವು ಮಾತಾಡಬಾರ್ದು, ತೀರ್ಪುಗೀಡುತನ ಮಾಡಬಾರ್ದು, ತೀರ್ಪಿಲ್ಲದೆ ಮಾತಾಡಬೇಕು. ನೀನೊಬ್ಬನೇ ಅಲ್ಲ, ನಾವು ನಿನ್ನ ಜೊತೆಯಲ್ಲಿ ಇದ್ದೇವೆ ಅನ್ನುವಂತಹ ಭರವಸೆಯನ್ನು ಕೊಡಬೇಕು. ಮತ್ತು ಅವರಿಗೆ ಸಮಾಲೋಚನೆ ಮಾಡಿಸ್ಬೇಕು, ಕೌನ್ಸಿಲಿಂಗ್ ಕೊಡಿಸ್ಬೇಕು. ಎಮೋಷನಲ್ ಟ್ರೈನಿಂಗ್ ದೇ ನೀಡ್, ಎಮೋಷನಲ್ ಲಿಟರಸಿ ಅವರಿಗೆ ಬೇಕು, ಭಾವನಾತ್ಮಕವಾದ ಶಿಕ್ಷಣ. ಯಾರದೇ ಒಬ್ಬರ ಮನಸ್ಸು ಮುರಿದಾಗ ಔಷಧಿಗಿಂತ ಮನುಷ್ಯತ್ವ ಬಹಳ ಮುಖ್ಯ ಆಗ್ತದೆ. ನಿಮಗೆ ನೀವು ಯಾರಿಗಾದರೂ ಹೀಗೆ ಹೇಳಕ್ಕೆ ಮನಸ್ಸು ಬಂತು ಅಂದರೆ, ನೀನಿಲ್ಲದೆ ನಾನು ಬದುಕಲ್ಲ, ನೀನೇ ನನ್ನ ಉಸಿರು, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ ಅಂತ ನಿಮಗೆ ಯಾರಿಗಾದ್ರು ಹೇಳಬೇಕು ಅಂತ ಅನಿಸಿದ್ರೆ ಒಂದು ಕ್ಷಣ ನಿಲ್ಲಿ, ಕೇಳ್ಕೊಳ್ಳಿ. ನಾನು ಪ್ರೀತಿಸ್ತಾ ಇದ್ದೀನ ಅಥವಾ ನಾನು ಅವರ ಮೇಲಿನ ವ್ಯಾಮೋಹದಿಂದ, ಆಕರ್ಷಣೆಯಿಂದ ಕಳೆದುಕೊಳ್ತಾ ಇದ್ದೀನ, ನನ್ನ ಒಳಗಿನ ಹಳೆಯ ನೋವನ್ನು ಮರೆಮಾಚೋದಕ್ಕೆ ಹೀಗೆ ವರ್ತಿಸ್ತಾ ಇದ್ದೀನ ಅಂತ. ಯಾಕೆಂತಂದ್ರೆ ಪ್ರೇಮ ಬದುಕೋದನ್ನ ಕಲಿಸತ್ತೆ, ಬಂಧನ ನಮ್ಮನ್ನ ಅಳಿಸ್ತದೆ. ಸಹಾಯ ಕೇಳೋದು ದೌರ್ಬಲ್ಯ ಅಲ್ಲ, ಅದು ಬುದ್ಧಿವಂತಿಕೆಯ ಮೊದಲ ಹೆಜ್ಜೆ. ನಮ್ಮ ಹಳೆಯ ನೋವುಗಳು ಮನಸ್ಸಿನ ಆಳದಲ್ಲಿ ಕುಳಿತಿದ್ದು ನಿರಾಕರಣೆ, ತಿರಸ್ಕಾರ ಇವುಗಳೆಲ್ಲವೂ ಈಗ ಬೇರೆ ಬೇರೆ ರೂಪದಲ್ಲಿ ಅವನು ಬೇಕು, ಅವಳು ಬೇಕು, ಅವ್ರಿಲ್ದೆ ಬದುಕೋಲ್ಲ, ಅವ್ರಿಲ್ದೆ ಇರೋದಕ್ಕಾಗೋಲ್ಲ ಅಂತ ಅನ್ನಿಸ್ಬಹುದು. ಇದನ್ನ ಒಂದ್ಸಲಿ ನಾವು ಪರಿಶೀಲನೆ ಮಾಡಿಕೊಳ್ಬೇಕು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ
ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬೋದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.